ಅವ್ರಿಗೆ ಮೂಮೆಂಟದಲ್ಲಿ ಇರಬೇಕಾಗಿತ್ತು. ಯಾಕೆ ಇರಬೇಕಾಗಿತ್ತು ಅಂದರೆ ಹೊರಗೆ ನಿಂತ್ಕೊಂಡು ಹೇಳೋದು ಬೇರೆ, ನೀವು ಭ್ರಷ್ಟ ಆಗಬೇಡ. ಒಳಗೆ ಹೊಕ್ಕ ಗೊತ್ತಾಗಲಿ ಎಷ್ಟು ತೊಂದರೆಗಳು ಇರ್ತಾವಂದರೆ ಅದರ ಅರ್ಥ ಭ್ರಷ್ಟ ಆಗಬೇಕಂತೇನಿಲ್ಲ. ಯಾಕಂತಂದರೆ ಸ್ವತಃ ಏನಪ್ಪ ಅಂತಂದ್ರೆ ಅನೇಕ ಮಹನೀಯರು ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ, ಅನೇಕ ಸಲ ಹೇಳ್ಕೊಂಡಿದ್ದಾರೆ. ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ನಾವು ಅಡ್ಜಸ್ಟ್ಮೆಂಟ್ ಆಗಲೇಬೇಕಾಗ್ತದೇನೋ ಅನ್ನುವಂಥ ಮಾತು. ಆದರೂ ಅದರಲ್ಲಿ ಗೆದ್ದಿದ್ದಾರೆ, ಯಾಕಂದ್ರೆ ಪ್ರಾಮಾಣಿಕ ನಡ್ಕೊಂಡಿದ್ದಾರೆ. ಹಂಗೆ ಅಣ್ಣಾ ಹಜಾರೆ ಅವರು ಒಳಗೆ ಬರಬೇಕಾಗಿತ್ತು, ಇವ್ರಿಗೆ ಕೆಲಸ ತೊಗೋಬೇಕಾಗಿತ್ತು. ಅದೊಂದು ದೊಡ್ಡ ತಪ್ಪು ಅಣ್ಣಾ ಹಜಾರೆ ಅವ್ರದ್ದು. ಯಾಕಂದ್ರೆ ಒಂದು ಮೂಮೆಂಟ್ ಎದ್ದಿತ್ತು, ಅವರಿಂದ ಎದ್ದಂಥದ್ದು. ಮತ್ತು ಅಧಿಕಾರಕ್ಕೆ ಬಂದ ಒಳ್ಳೆ ಆಡಳಿತ ಮಾಡಿ ತೋರಿಸ್ಬೇಕಾಗಿತ್ತು ಅಣ್ಣಾ ಹಜಾರೆ ಅವರು. ಆಗ ಇನ್ನೊಬ್ರಿಗೆ ಹೇಳಲಿಕ್ಕೆ ಬರ್ತಿತ್ತು. ಇವತ್ತು ಹೊರಗೆ ತಿಳಿದಾರೆ. ಆವತ್ತು ಲಾಲು ಪ್ರಸಾದ್ ಯಾವ್ದಾದ್ರು ಚಾಲೆಂಜ್ ಮಾಡಿದ್ದೀವಿ ಕೇಜ್ರಿವಾಲ್ ರೀ, ಒಳಗೆ ಬಾಪ ಗೊತ್ತಾಕದ್ರಿ ನನಗಂತೇಳಿ. ಅದಕ್ಕೆ ಒಳಗೆ ಬಂದರು ಮಾಡಿದರು. ಆದರೆ ಒಂದಿಷ್ಟು ಕೆಸರು ಹತ್ತೆ ಬಿಡ್ತಾರೆ, ಇಲ್ಲಂತಲ್ಲ. ಹಂಗೆ ಅಷ್ಟು ಕೆಟ್ಟದ ರಾಜಕೀಯ ಅಂತೇಳಿ ಇವತ್ತೆಲ್ಲರೂ ಹೇಳ್ತಾರೆ. ಇವ್ರು ನೋಡಿದಾಗ ಅನ್ನಿಸ್ತದೆ. ಆದರೆ ಇಲ್ಲೊಂದು ಮಾತು ನಾವು ನೆನಪಿಡ್ಬೇಕಾಗಿದೆ, ಯಾವ ಆರೋಪ BJP ಮಾಡಿತ್ತು ಇವತ್ತಿಗೂ ಮಾಡ್ತಾಯಿದೆ. ಶೇಷ್ ಮಾಲ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಅದ್ರ ಜೊತೆಗೆ ಇವರು ಭ್ರಷ್ಟದಾರ ಅಂತಂದ್ರೆ ಆ ಎಲ್ಲ ಭ್ರಷ್ಟಾಚಾರ ಆದಂಥ ದುಡ್ಡು ಎಲ್ಲಿದೆ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತಿನವ್ರಿಗಿಲ್ಲ, ಚುನಾವಣೆ ಖರ್ಚು ಮಾಡಿದಾರೆ ಅಂತ ಹೇಳ್ಕೊಳ್ತಾರೆ. ಆದರೆ ಇವರು ಮಾಡ್ತಾರಲ್ಲ ಚುನಾವಣೆಗೆ. BJPಗಿರಂತ ಮನೆ ದುಡ್ಡು ಹಾಕ್ತಾರೆ, ಕಾಂಗ್ರೆಸ್ಗಿರಂತ ಮನೆ ದುಡ್ಡು ಹಾಕ್ತಾರೆ. ಇವರು ಪಾರ್ಟಿ ಫಂಡ್ನ ಎತ್ತೆ ಮಾಡಿರ್ತಾರೆ. ಅದ್ರಲ್ಲಿ ಎತ್ತಬಾರ್ದಾಗಿತ್ತು ಕೇಜ್ರಿವಾಲ್ರು. ಆ ಕಾರ್ಪೊರೇಟ್ಗಳಿಗೆ ಬೆನ್ನು ಹತ್ತಬಾರ್ದಾಗಿತ್ತು ಕೇಜ್ರಿವಾಲ್ರು. ಇವತ್ತು ಯಾರು ಈ ಚಡ್ಡ ಅವರು 8,500 ಕೋಟಿ ರೂಪಾಯಿ ಆಸ್ತಿ ಮಾಡಿರ್ತಾರೆ. ಆನರ್ ಅವರೇಜ್ 7 ಜನ, ಒಬ್ಬೊಬ್ಬಂದು 8,500 ಕೋಟಿ ರೂಪಾಯಿ. ಅಂದರೆ ಇವರು ಜನಸಾಮಾನ್ಯರ ಕಾಮನ್ ಮ್ಯಾನ, ಇವರು ಆಮ್ ಆದ್ಮಿನ. ಇವರು ಇಂಥವ್ರು ತೊಗೊಂಡಿದ್ದು ಇಲ್ಲಿ ತಪ್ಪಾಗಿತ್ತು. ಅದರ ಬದಲಾಗಿ ಅವತ್ತಿದ್ದಂಥ ಪ್ರಶಾಂತ್ ಭೂಷಣ್, ಶಾಂತಿ ಭೂಷಣ್ ಇರಲಿ, ಅವರು ಹೌದು ಪ್ರಾಮಾಣಿಕರು ಕಿರಿಕಿರಿ ಮಾಡೇ ಮಾಡ್ತಾ ಇರ್ತಾರೆ. ಅವ್ರನ್ನೆಲ್ಲ ತೊಗೊಳ್ಬೇಕಾಗಿದೆ. ಅವರು ಬಂದಿದ್ದರು ಜೊತೆಗೆ, ಆ ಮಾತಿನ ಜೊತೆಗೆ ಅವರು ಗುರುತಿಸ್ಕೊಂಡಿದ್ರು.